ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳನ್ನ. ಉತ್ತರ ಪ್ರದೇಶದ ವಾರಾಣಸಿ ಸಮೀಪ ಶುಕ್ರವಾರ ನಸುಕಿನ ಜಾವ ಸಂಭವಿಸಿದಂತ ಭೀಕರ ರಸ್ತೆ ಅಪಘಾತದಲ್ಲಿ ಬೀದರ್ನ 5 ಜನ ಸಾವನ್ನಪ್ಪಿದ್ದಾರೆ, 7 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಾರಾಣಸಿಯ ರೂಪಪುರ ಬಳಿ ಶುಕ್ರವಾರ ನಸುಕಿನ ಜಾವ ಹೆದ್ದಾರಿ ಬದಿಯಲ್ಲಿ ನಿಂತಿದ್ದಂತ ಲಾರಿಗೆ ಕುಂಭಮೇಳದ ಭಕ್ತರಿದ್ದಂತ ಕ್ರೋಸರ್ ಡಿಕ್ಕಿ ಹೊಡೆದಿದ್ದು ವಾಹನ ನುಜ್ಜುಗುಜ್ಜಾಗಿದೆ. ಸ್ಥಳದಲ್ಲಿ 5 ಮೃತಪಟ್ಟಿದ್ದಾರೆ. ಫೆಬ್ರವರಿ 18ರಂದು ಬೀದರ್ನಿಂದ ಪ್ರಯಾಗ್ರಾಜ್ಗೆ ಅವರು ತೆರಳಿದ್ರು. ಕುಂಭಮೇಳದಲ್ಲಿ ಪುಣ್ಯಸ್ನಾನವನ್ನ ಮಾಡಿ ವಾರಾಣಸಿಗೆ ಭೇಟಿ ಕೊಟ್ಟು ಹಿಂತಿರುಗುವಾಗ ಈ ಘಟನೆ ಜರುಗಿದೆ. ಬೇಸಿಗೆಯಲ್ಲಿ ಜಿಲ್ಲೆಯ 46 ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದ್ದು ಅದನ್ನು ನಿಭಾಯಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ತಿಳಿಸಿದ್ದಾರೆ. ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಈಗಾಗಲೇ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಿಡಿಒ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ಎಲ್ಲಿಯೂ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಎಂದು ನಗರದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿವರಣೆಯನ್ನ ನೀಡಿದ್ದಾರೆ. ಸಿದ್ಧತೆಗಳ ಬಗ್ಗೆ ನಾವು ಈಗಾಗಲೇ ಕ್ರಮಗಳು ಕೈಗೊಳ್ತಾ ಇದ್ದೀವಿ. ಇತ್ತೀಚೆಗೆ ಎಲ್ಲ ಇಒಗಳು PDOಗಳು ಮತ್ತು ನಮ್ಮ ಕುಡಿಯೋ ನೀರಿನ ಇಲಾಖೆ ಇಂಜಿನಿಯರ್ಸ್ಗಳದ್ದು ಸಭೆ ಮಾಡಿ ಸಮಗ್ರವಾದ ಸಿದ್ಧತೆಗಳು ಮಾಡಬೇಕು. ಮಾರ್ಚ್, ಏಪ್ರಿಲ್, ಮೇ ಈ ಕಾಲದಲ್ಲಿ ಯಾವುದೇ ಥರ ತೊಂದರೆ ಆಗಬಾರ್ದಂತ ನಾವು ಸೂಚನೆಗಳು ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಲ್ಲಿ ಕೂಡ ಅದರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕಂತ ನಾವು ನಮ್ಮ ಸೂಚನೆಗಳನ್ನು ತಲುಪಿಸಿದ್ದೀವಿ. ಕಳೆದ ವರ್ಷ ನಮಗೆ ಸುಮಾರು 90 ಹಳ್ಳಿಯಲ್ಲಿ ಈ ಸಮಸ್ಯೆ ಬಂದಿತ್ತು. ಅದರಲ್ಲಿ 18 ಹಳ್ಳಿಯಲ್ಲಿ ಬೋರ್ವೆಲ್ ಟ್ಯಾಂಕರ್ ಮುಖಾಂತರ. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿದಂತ ವೇಳೆ ಉತ್ತರ ಪ್ರದೇಶದ ರೂಪಾಪುರ ಬಳಿ ಬೀದರ್ ಜಿಲ್ಲೆಯ 5 ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ತೀವ್ರ ಶೋಕವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ನೀಡುವುದಾಗಿ ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಲಾಡ್ಗೆರೆಯ 14 ಜನರು ಪ್ರಯಾಣಿಸುತ್ತಿದ್ದಂತ ಕ್ರೂಸರ್ ವಾಹನ ಹಾಗೂ ಲಾರಿಯೊಂದರ ನಡುವೆ ಇಂದು ಬೆಳಗ್ಗಿನ ಜಾವ ಡಿಕ್ಕಿಯಾಗಿ 6 ಜನರು ಮೃತಪಟ್ಟು ಇತರೆ 8 ಜನರು ಗಾಯಗೊಂಡಿದ್ದಾರೆ ಅಂತ ತಿಳಿದು ಆಘಾತವಾಯಿತು. ಕೂಡಲೇ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿ ಮೃತರ ಪಾರ್ಥಿವ ಶರೀರವನ್ನ ಬೈದರ್ಗೆ ತರಲು ಅಥವಾ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲು ಸೂಚಿಸಿರುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಸುಮಾರು 9 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ನನಗೆ ಆ ಸುದ್ದಿ ತಿಳಿದ ತಕ್ಷಣ ನಾನು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಸಂಪರ್ಕ ಮಾಡಿ ಅವರ ಸಂಬಂಧಿಕರಿಗೂ ನಾನು ಸಂಪರ್ಕ ಮಾಡಿ ಮಾತನಾಡಿ ಮತ್ತೆ ಅಲ್ಲಿ ವಾರಣಾಸಿಯ IG ಅವರು ಕರ್ನಾಟಕದವರೇ ಇದ್ದಾರೆ, ಚನ್ನಪ್ಪ ಅಂತ ಹೇಳಿ IG ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಮತ್ತು ಏನು ನಮ್ಮ ಡೆಡ್ ಬಾಡೀಸ್ ಇದೆ ಅದನ್ನು ತರುವಂಥ ಒಂದು ವ್ಯವಸ್ಥೆ ನಮ್ಮಿಂದ ಮಾಡಬೇಕು ಅನ್ನೋಂಥದ್ದು ಇವತ್ತು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಅಲ್ಲಿರುವಂಥ ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೆ. ಉತ್ತರ ಪ್ರದೇಶದಲ್ಲಿ ಸಂಭವಿಸಿದಂತ ರಸ್ತೆ ಅಪಘಾತದಲ್ಲಿ ಕುಂಭಮೇಳಕ್ಕೆ ತೆರಳಿದ ಬೀದರ್ನ 5 ಮೃತಪಟ್ಟಿರುವ ವಿಷಯ ಕೇಳಿ ದುಃಖ ಮತ್ತು ಆಘಾತವಾಗಿದೆ ಅಂತ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ತಿಳಿಸಿದ್ದಾರೆ. ಈ ದುಃಖದ ಸಂದರ್ಭದಲ್ಲಿ ಅವರ ಕುಟುಂಬದೊಂದಿಗೆ ಸರ್ಕಾರ ಇದೆ, ಮೃತರಿಗೆ ಸಂತಾಪ ವ್ಯಕ್ತಪಡಿಸುತ್ತೇವೆ ಮತ್ತು ಕುಟುಂಬ ಸಂಬಂಧ ನಾನು ಹಾಗೂ ಈಶ್ವರ್ ಖಂಡ್ರೆ ಅವರು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸೂಚಿಸಿದ್ದೇವೆ. ಮೃತ ದೇಹವನ್ನ ತರಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅಂತ ನಿರ್ದೇಶನ ನೀಡಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ವಿದ್ಯುತ್ ತಗುಲಿ ಸಾವನ್ನಪ್ಪಿದಂತ ರೈತರ ಕುಟುಂಬಗಳಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ಬೀದರ್ ದಕ್ಷಿಣ ಕ್ಷೇತ್ರದ ವಿವಿಧೆಡೆ ವಿದ್ಯುತ್ ತಗುಲಿ ಮೃತಪಟ್ಟ ರೈತರ 2 ಕುಟುಂಬದ ಸಂತ್ರಸ್ತರಿಗೆ ತಲಾ 2 ಲಕ್ಷ ಸೇರಿ ಒಟ್ಟು 4 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿದರು. ಇದು ಅಲ್ಲದೆ ವಿದ್ಯುತ್ ಅವಘಡದಲ್ಲಿ ಮೃತಪಟ್ಟ 2 ಎತ್ತುಗಳ ಮಾಲೀಕರಿಗೆ 1 ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನ ಮಾಡಿದ್ರು. ಪಕ್ಕದ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲಿಯೂ ಮಹಾರಾಷ್ಟ್ರದಲ್ಲಿ 7 ಜಿಲ್ಲೆಗಳಲ್ಲಿ ಹುಲಿ, ಚಿರತೆ, ಕಾಗೆಗಳಲ್ಲಿ ಕೂಡ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಹಕ್ಕಿ ಜ್ವರದ ಹಿನ್ನೆಲೆ ಕಾಗೆಗಳು ಮೃತಪಟ್ಟಿರೋ ಬಗ್ಗೆ ಕೂಡ ವರದಿಯಾಗಿದೆ. ಆಂಧ್ರದಿಂದ, ತೆಲಂಗಾಣದಿಂದ H5N1 ವೈರಸ್ನಿಂದ ಉಂಟಾಗುವ ಸೋಂಕಿನಿಂದ ಕೋಳಿಗಳು ಮೃತಪಟ್ಟುತ್ತಿವೆ. ಪರಿಣಾಮವಾಗಿ ಕರ್ನಾಟಕದ ಗಡಿ ಭಾಗಗಳಲ್ಲಿ ಆತಂಕ ಮನೆ ಮಾಡಿದೆ. ತೆಲಂಗಾಣ, ಆಂಧ್ರ ಪ್ರದೇಶಗಳಲ್ಲಿ ಕೋಳಿಗಳ ಮಾರಣ ಹೋಮವೇ ನಡೆಯುತ್ತಿದೆ. ಸಂಯುಕ್ತ ನೆಲ್ಲೂರು ಜಿಲ್ಲೆಯ ಗುಡೂರು, ಸುಳ್ಳೂರೆಪೇಟೆ, ನಾಯ್ಡುಪೇಟೆ ಮತ್ತು
ಮತ್ತು ವೆಂಕಟಗಿರಿ ಪ್ರದೇಶಗಳಲ್ಲಿ ಚಿಕನ್ ಶಾಪ್ಗಳಲ್ಲಿ ನೂರಾರು ಕೋಳಿಗಳು ಸಾಯುತ್ತಿವೆ. ಜನ ತೀವ್ರ ಕಳವಳವನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಈ ಹಿನ್ನೆಲೆ ಕೋಳಿ ಖರೀದಿಗೆ ಬೀದರ್ನಲ್ಲಿ ಕೂಡ ಜನ ಹಿಂದೇಟು ಹಾಕ್ತಾ ಇದ್ದು ಚಿಕನ್ ಶಾಪ್ ಮಾಲೀಕರು ಅಂಗಡಿಗಳನ್ನು ಬಂದ್ ಮಾಡುತ್ತಿದ್ದಾರೆ. ಈಗ ಸ್ಟ್ರಿಕ್ಟ್ ಆಗಿರೋದು ತೆಲಂಗಾಣದಾಗ ಕೋಳಿ ಜ್ವರ ಬಂದು ಕಡಿತು. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿದಂತ ವೇಳೆ ಉತ್ತರ ಪ್ರದೇಶದ ರೂಪಾಪುರ್ ಬಳಿ ನಡೆದಂತ ಭೀಕರ ರಸ್ತೆ ಅಪಘಾತದಲ್ಲಿ ಬೀದರ್ ಜಿಲ್ಲೆ 5 ಯಾತ್ರಿಕರು ದುರ್ಮರಣಕ್ಕೀಡಾದಂತಹ ಸಂಗತಿ ಜರುಗಿದೆ. ಈ ದುಃಖದ ಸಂದರ್ಭದಲ್ಲಿ ಅವರ ಕುಟುಂಬದೊಂದಿಗೆ ನಾನು ಆಳವಾದ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ ಅಂತ ಬೀದರ್ ಸಂಸದ ಸಾಗರ್ ಖಂಡ್ರೆ ತಿಳಿಸಿದ್ದಾರೆ. ಘಟನೆಯ ಮಾಹಿತಿಯನ್ನ ಪಡೆದಂತ ಸಾಗರ್ ಖಂಡ್ರೆ ಅವರು ಮೃತರ ಹಾಗೂ ಗಾಯಾಳುಗಳ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಅದೇ ನಾನು ಖಂಡ್ರೆ ಸಾಹೇಬ್ರು ಮಾತಾಡಿದಾಗ ಅವ್ರು ಅಂದಾರಕ್ಕೆ ಸರ್ಕಾರ ವತಿಯಿಂದ ಸೇಮು ಮಾತಾಡ್ಲತ್ತಾರ ಅಂದರೆ ಪರಿಹರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರ. ಬಾಡಿನೂ ವ್ಯವಸ್ಥೆ ಆಯ್ತದೆ. ಇವತ್ತು ಸಾಯಂಕಾಲ ನೀವು ಯಾರ್ಯಾರು ಹೋಗಿ ಇಬ್ಬರು ನೀವು ಇದು ಮಾಡಿ ನೀವು ಬರ್ರಿ ಸಾಯಂಕಾಲ ನೀವು ಬಿಡ್ರಿ ಹಾಸ್ಪಿಟಲ್ ನಮ್ಗೇನು ಇದು ಆಗ್ಲತ್ತದಲ್ಲ ಅವ್ರು ಬೇರೆ ಕಿರಿ ಬೇಡ ನೀವು ಹೋಗಿ ಭೇಟಿ ಮಾಡಿ ಅಂದರೆ ಅದೆಲ್ಲ ನಾವು ಮಾತಾಡಿದ್ವಿ ಇವತ್ತು ಅವ್ರಿಗೆ. ಅವ್ರ ವತಿನ ಎಷ್ಟಾಯಿತು ಅಷ್ಟು ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಆಯಿತು ಇದೇ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದಂತಹ ಸಂಸದ ಸಾಗರ್ ಖಂಡ್ರೆ ಘಟನೆ ಕುರಿತು ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ನಮ್ಮ ತಂದೆಯವರು ಕೂಡ ನಿರಂತರವಾಗಿ ಅಲ್ಲಿನ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ದಾರೆ. ಮೃತರ ಹಾಗೂ ಗಾಯಾಳುಗಳ ಜೊತೆಗೆ ಸದಾ ಸರ್ಕಾರವಿರುತ್ತೆ ಅಂತ ತಿಳಿಸಿದ್ದಾರೆ. ಆದಷ್ಟು ಬೇಗ ಅವರ ಪಾರ್ಥಿವ ಶರೀರವನ್ನು ಬೀದರ್ಗೆ ಕರೆತರಲಾಗುವುದು ಅಂತ ಹೇಳಿದರು. ಈಗಾಗಲೇ ಸಾಯಂಕಾಲ ಜಿಲ್ಲಾಧಿಕಾರಿಯವರು SP ಅವರು ಸಾಯಂಕಾಲ ಬಿಡ್ತಾ ಇದ್ದಾರೆ. ಬಿಟ್ಟು ಅವರಿಗೆ ಏನು ನಮ್ಮ 5 ಬಾಡೀಸಿಗೆ ತೊಗೊಂಡು ಬರಬೇಕು ಮತ್ತು ಅವ್ರದ್ದು ಏನು ವ್ಯವಸ್ಥೆ ಇದೆ ಅದನ್ನು ನೋಡ್ಲಿಕ್ಕೆ ಕೂಡ ಅವ್ರು ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಇಬ್ಬರು ಫ್ಯಾಮಿಲಿ ಮೆಂಬರ್ಸು ಪರಿವಾರದವ್ರು ಇಬ್ಬರಿಗೂ ಕೂಡ ನಾನು ಹೇಳಿದ್ದೀನಿ ಪರಿವಾರದವ್ರಿಗೆ ನೀವು ನಿಮ್ಮದ್ರಲ್ಲಿ ನೀವು ಇಬ್ಬರಿಗೆ ನೀವು ಯಾರು ಬರ್ತೀರಿ ಅಂತ ಅನ್ನೋದು ನೀವು ಡಿಸೈಡ್ ಮಾಡಿ ನೀವು ಕೂಡ ಸಾಯಂಕಾಲ ನಿಮ್ಮ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅದಕ್ಕೆ ಭಾಳ ಒಂದು ದುಃಖದ ಸಂಗತಿ ಇವತ್ತಿನ ದಿವಸ ನಮ್ಮ ಬೀದರ್ದಿಂದ ಯಾರು ಜನ ಹೋಗಿ ಕುಂಭಮೇಳದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿದಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರೇನು ತೀರ್ಕೊಂಡಿದ್ದಾರೆ. ನಮಗೂ ಕೂಡ ಎಲ್ಲರಿಗೆ ಭಾಳ ದುಃಖ ಆಗಿದೆ. ಅದಕ್ಕೆ ವ್ಯವಸ್ಥೆ ಅವ್ರದ್ದೇನು ಸರ್ಕಾರದ ವತಿಯಿಂದ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಅವ್ರಿಗೆ ಪರಿಹರಿಸ್ಕೊಡೋದು ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಬೇರೆ ಯಾವುದೂ ಕೂಡ ವ್ಯವಸ್ಥೆ ಅವರಿಗೆ ನಾವು ಬೀಳಕ್ಕೆ ನಾವು ಬಿಡೋದಿಲ್ಲ. ಅವ್ರದ್ದು ಏನೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇರ್ಬೋದು, ಬಾಡಿ ತರೋದಿರ್ಬೋದು, ಅದೆಲ್ಲ ನಾವು ಅಧಿಕಾರಿಗಳ ಜೊತೆ ನಾವು ಕಂಟಿನ್ಯೂಸ್. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಮನೆಯಲ್ಲಿದ್ದಂಥ ಮಹಿಳೆಗೆ ಚಿತ್ರಹಿಂಸೆ ಮಾಡಿ ಮನೆಯಲ್ಲಿದ್ದ ಬಂಗಾರ ಹಣವನ್ನ ಕದ್ದೊಯ್ದಂಥ ಘಟನೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕೌಟಾಬಿ ಗ್ರಾಮದಲ್ಲಿ ಜರುಗಿದೆ. ಕೌಟಾಬಿ ಗ್ರಾಮದ ಓಂಕಾರ್ ಗಾದ್ಗೆ ಎನ್ನುವರ ಮನೆಯಲ್ಲಿ ಈ ಕಳ್ಳತನ ಜರುಗಿದ್ದು ಖದೀಮರು ಮನೆಯಲ್ಲಿದ್ದಂಥ 2 ಲಕ್ಷ ಹಣ ಹಾಗೂ 250 ಗ್ರಾಂಗೂ ಅಧಿಕ ಚಿನ್ನವನ್ನ ಹೊತ್ತೊಯ್ದಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದಂಥ ಓಂಕಾರ್ ಅವರ ಪತ್ನಿ 35 ವರ್ಷದ ಪ್ರೀತಿ ಗಾದ್ಗೆ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಚಾಕುನಿಂದ ಅವರ ಎಡಗೈ ಮೇಲೆ ಹಲ್ಲೆ ಮಾಡಿದ್ದಾರೆ. ಸದ್ಯ ಗಾಯಾಳು ಪ್ರೀತಿ ಗಾದ್ಗಿ ಅವರು ಬೀದರ್ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಸೌಂಡ್ ಬಂದ ತಕ್ಷಣ ನಾನು ಬಂದೆ ನನ್ನ ಕೈ ಹಿಡ್ದೆ ನೋಡ್ಬೇಕು ಅವರು ಒಬ್ಬರು ಹೊರಗೆ ನಿಂತಿರು, ಒಬ್ಬರು ನಂಗೆ ಹೊಡೆದಾರ ಇಲ್ಲಿ ಕಾಲ್ ಮೇಲೆ ಹೊಡೆದಾರ. ಒಂದು ಮತ್ತೆ ಕೈ ಹೊಡ್ದಾರ. ಮೊಬೈಲ್ ಕಸ್ಕೊಂಡೆ, ನನ್ನ ಸಿಮ್ ಕಸ್ಕೊಂಡೆ. ನನಗೊಬ್ಬ ಹಿಡ್ದನ ಅವ ನನ್ನ ಸಿಮ್ಮ ಗ್ಯಾಸ್ ಮೇಲೆ ಇಕ್ಕಿ ಸುಟ್ಟಿ ಅದು ಅವ್ರ ಬಾಗಿಲಿನ ಚಾಕು ತಗೊಂಡು ನಂಗೆ ಇಲ್ಲೆಲ್ಲ ಚೂಚರಿಲ್ಲೆಲ್ಲ ಮತ್ತು ಕೀ ಕೂಡ ಆ ಚಾಲ್ ಮರಿದೆ
ಕೀ ಕೊಡು, ಹ್ಞೂ ಟಾರ್ಚರ್ ಮಾಡ್ಯಾರ, ಹ್ಞೂ ತೋಲ್ ಹೊಡ್ದಾರ ನನಗೆ. ನೀವು ಚೀರಿಲ್ಲ ನಾ Sound ಬರೋ ಕಡೆ. ಸೌಂಡು ಗಂಟಲೆಲ್ಲ ನೈಲತ್ತಿತ್ತು, ದಬಾಸೆರ ಹಿಡ್ದೆ. ಮಾರಿ ಏನಾರ ಹಾಕೊಂಡ್ರಿ ಏನ್ರಿ ಅದು ಮಾರಿ ನೋಡಿರಿ? ಇಲ್ಲ, ಅವ್ರ ಮುಖಕ್ಕೆಲ್ಲ ಕ್ಯಾಪ್ ಇತ್ತು. ಯಾವ ಬಣ್ಣದಿತ್ತು ಕ್ಯಾಪ್? ಇವಾಗಿದು ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.